ನಾರಾಯಣಂ ಗುಣೈಸ್ತರ್ವೇದಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಎಷ್ಟೀಗ ಸಲಿಲ ವೆಚ್ಚ ತನ್ನೇಮ ಆಯಿತು, ಉಪಸಂಹಾರ ಅದು ಆಯಿತು, ಆಮೇಲೆ ಸಂಜ್ಞಾತಸ್ಥಿತ ಅದು ಆಯಿತು, ಪ್ರಾಪ್ತೇಶ್ಚ ಸರ್ವಾಭೇದ ಅದು ಆಯಿತು, ಆಧ್ಯಾಯನಾಯ ಆಮೇಲೆ ಆತ್ಮಗೃಹೀತಿ ತದುತ್ತರ. ಹಾಂ, ಈಗ ಅನ್ವಯಾದಿತಿ ತಸ್ಯ ಚೇತ್ ಸಾವಧಾರಣಂ ಅದು ಆಗಿದೆ. ಕಾರ್ಯ ಆಖ್ಯಾನಾದ ಪೂರ್ವಂ ಅನ್ವಯಾದಿತಿ ಚೇತ್ ಸ್ಯಾತ್ ಅವಧಾರಣಾತ್ ಓಂ ಸರ್ವಗುಣಾನಾಮನ್ವಯೇ ಅನ್ವಯ ಆತ್ಮಶಬ್ದೇ ಭವತಿ. ಯಾತಕ್ಕೆ ಆತ್ಮಶಬ್ದ ಭಾರಿ ಒತ್ತು ಕೊಟ್ರಿ ಅಂತ ಪ್ರಶ್ನೆ. ಯಾವುದು ಇಲ್ಲ ಅದಾಗಬೇಕಾಗ ಅದೇ ಆಗಬೇಕು. ಸಚ್ಚಿದಾನಂದಾತ್ಮ ಸರಿ. ಈಗ ಎಲ್ಲ ಅನೇಕ ಗುಣಗಳಿರ್ಬೇಕಾದ್ರೆ ಆತ್ಮಶಬ್ದಕ್ಕೆ ಏನು ಮಹತ್ವ ಕೊಟ್ರಿ ಅಂತ ಪ್ರಶ್ನೆ. ಈಗ ಅದು ಉತ್ತರ ಕೊಡ್ತಾರೆ. ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣ ಸರ್ವಗುಣಾನಾಮನ್ವಯ ಆತ್ಮಶಬ್ದೇ ಭವತಿ ಆಪ್ತವ್ಯಾಪ್ತೇರಾತ್ಮಶಬ್ದ ಪರಮಸ್ಯ ಪ್ರಯುಜ್ಯತೆ ಇತಿ ವಚನಾದಿತಿ ಚೇತ್ ಸತ್ಯಂ ಸ್ಯಾಚ್ಚೈವಂ ಆತ್ಮೇತ್ಯೇವ ಇತ್ಯವಧಾರಣಾತ್ ಅನ್ಯಥಾ ಸರ್ವೋಪಸಂಹಾರ ವಚನ ವಿರೋಧಾತ್. ಅದಕ್ಕೆ ಹೇಳ್ತಾರೆ, ಹೌದು ಆತ್ಮಶಬ್ದಕ್ಕೊಂದು ಮಹತ್ವ ಇದೆ. ಏನು ಹೇಳುತ್ತೆ ಆತ್ಮಶಬ್ದ ಅಂದರೆ? ಪರಮಾತ್ಮನನ್ನ ಸ್ವಾಮಿ ಅಂತ ಹೇಳ್ತಾ, ನಮ್ಮನ್ನು ದಾಸ ಅಂತ ಹೇಳುತ್ತೆ. ಪರಮಾತ್ಮ ಆಪ್ತ, ಸರ್ವತ್ರ ವ್ಯಾಪಿಸಿರುವವನು ಅಂತ ಅರ್ಥ ಅದಕ್ಕೆ. ಮತ್ತು ಆಪ್ತ ನಮಗೆ ಪರಮಾತ್ಮನೂ ಹೌದು. ಆತ್ಮಶಬ್ದವನ್ನು ಉಪಯೋಗಿಸ್ಬೇಕು, ಭಾರಿ ಮುಖ್ಯ. ಕರಿಬೇಕಾದ್ರೆ ಕೆಲವು ಪದಗಳಿಂದ ಅದು ಮಹತ್ವ. ಅಯ್ಯೋ ಅಂತ ಕೂಗಿದಾಗ ಜನಕ್ಕೇನು ಅನಿಸುತ್ತೆ? ಓ ಏನೋ ನೋವಾಗಿದೆ, ಆಪತ್ತು ಇರೋದು ಗೊತ್ತಾಗುತ್ತೆ. ಕೆಲವು ಕೂಗಿದಾಗ ಜೋರಾಗಿ ಕೂಗ್ತಾರೆ, ಅದಕ್ಕೆ ಆಪತ್ತು ಅಂತ ಅನಿಸೋದಿಲ್ಲ. ಬರೀ ಜೋರಾಗಿ ದೂರ ಇದ್ದವರು ಕರೀತಾರೆ ಅಂತ ಅಷ್ಟೇ ಅರ್ಥ ಆಗುತ್ತೆ. ಅದಕ್ಕೆ ಅರ್ಥ ಇರೋ ಹಾಗೆ ಆತ್ಮಶಬ್ದ ಸ್ಪೆಷಲ್ ಮೀನಿಂಗ್ ಇರೋದ್ರಿಂದ ಅದು ಮಹತ್ವ ಇದೆ. ಅದರ ಜೊತೆಗೆ ಆತ್ಮೇತ್ಯವಾದ ಅವಧಾರಣ, ಅದರ ಜೊತೆಗೆ ಆ ರೀತಿ ಮಾಡಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಮಾಡಲಿ. ಅನ್ಯಥಾ ಸರ್ವೋಪಸಂಹಾರ ವಚನ ವಿರೋಧ. ಒಂದೇ ಸಾಕು ಎಂಬ ಅರ್ಥ ಮಾತ್ರ ಎಲ್ಲೂ ಮಾಡಬಾರ್ದು. ಇದು ಕಡೆ ಅರ್ಥ ಆತ್ಮ ಅಂತ ಉಪಾಸನೆ ಮಾಡಿ ಆತ್ಮ ಅಂತ ಮಾತ್ರ ಮಾಡಬೇಕು ಅಲ್ಲ. ಮತ್ತೆ ಆತ್ಮ ಅಂತ ಉಪಾಸನೆ ಮಾಡಲೇಬೇಕು ಬೇರೆ, ಆತ್ಮ ಅಂತ ಮಾತ್ರ ಉಪಾಸನೆ ಮಾಡಬೇಕು ಬೇರೆ. ಆ ಅರ್ಥ ಮಾಡಬಾರ್ದು. ಅದಕ್ಕೆ ಏನು ಮಾಡಬೇಕು? ಆತ್ಮ ಅಂತ ಮಾಡಬೇಕು, ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು. ಅದ್ರ ಬಗ್ಗೆ ಮಾತೇ ಇಲ್ಲ. ಅನ್ವಯಾಧಿಕರಣ. ಓಂ ಕಾರ್ಯಾಖ್ಯಾನಾದ ಪೂರ್ವಂ ಓಂ ಅಲೌಕಿಕಾಸ್ತಸ್ಯ ಗುಣಾಃ ಹಿ ಉಪಾಸ್ಯ ಅಲೌಕಿಕಂ ಯುಕ್ತಿಕ ಭುಕ್ತಿ ಕಾರ್ಯಂ ಯತೋ ಅಸ್ಯ ಇತಿ ಕಾರ್ಯಾಖ್ಯಾನಾದ ಅನ್ಯತ್ರ ಅದೃಷ್ಟಾಯವ ಗುಣಾಃ ಉಪಾಸ್ಯಾಃ ಇತಿ. ಪರಮಾತ್ಮನ ಒಂದೊಂದು ಗುಣದ ಉಪಾಸನೆ ಯಾತಕ್ಕೆ ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂಥ ಫಲ ಸಿಗುತ್ತೆ. ಗೊತ್ತಾಯ್ತಾ? ಇವತ್ತು ಮೆಡಿಕಲ್ ಶಾಪ್ಗೆ ಹೋದರೆ ಔಷಧಿಗಳು ಸಿಗುತ್ತೆ, ಪ್ರಾವಿಡೆನ್ಸ್ಗೆ ಹೋದರೆ ಪ್ರಾವಿಡೆನ್ಸ್ ಸಿಗುತ್ತೆ. ಆ ರೀತಿಯಲ್ಲಿ ಆಯಾ ಗುಣ ಉಪಾಸನೆ ಮಾಡಿದಾಗ ಅದು ಆ ಗುಣದಿಂದ ಆಗಬೇಕಾದ ಎಫೆಕ್ಟ್ ನಾವು ಪಡೆಯಲಿಕ್ಕೆ ಸಾಧ್ಯ ಇರೋದ್ರಿಂದ ಅದನ್ನು ಮಾಡಲೇಬೇಕು. ಅದಕ್ಕೆ ಆದರೆ ಒಂದು ಎಚ್ಚರಿಕೆ ಇರಬೇಕು. ಆ ಗುಣ ನಮ್ಮಲ್ಲಿರ್ತಕ್ಕಂಥ ಗುಣ ಅಲ್ಲ, ನೆನಪಿರಬೇಕು. ದೇವರ ಬಲ, ದೇವರು ಬಲವಂತ ನಾನು ಬಲವಂತ ಹಾಗೆಲ್ಲ ಹೇಳಬಾರ್ದು. ಗೊತ್ತಾಯ್ತಾ? ದೇವರ ಬಲದ ರೀತಿಯೇ ಬೇರೆ. ಆದ್ದರಿಂದ ಅದು ಇನ್ಫೈನೆಟ್ಟು, ಆ ಎಚ್ಚರ ಇರಬೇಕು. ಅದು ಹೇಳ್ತಾರೆ ನೋಡಿ, ಏನಂತ? ಅಪೂರ್ವಂ ಈ ಪರಿಪೂರ್ಣ. ದೇವರಲ್ಲಿ ಏನು ಹೇಳಿದರೂ ಕೂಡ ಏನದು ಅಪ್ರಾಕೃತವಾದ್ದರಿಂದ ಅದು ನಮ್ಮದಕ್ಕೆ ಹೋಲಿಸಲಿಕ್ಕೆ ಬರೋ ಸುಮ್ಮನೆ ಜಸ್ಟೇನು ಎಕ್ಸಾಂಪಲ್ಲೇ ಹೊರತು ಏನಲ್ಲ ಅದು. ಇದಕ್ಕೆ ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಆಗ ನಮಗೆ ಆನಂದ ಸ್ವಾಮಿ ಹೇಳೋದಕ್ಕೆ ಬರೋದೇ ಇಲ್ಲ. ಆನಂದ ಸ್ವಾಮಿ ಬರಲಿಕ್ಕೆ ಇವನಲ್ಲಿ ಇದೇ ಇಲ್ಲ, ಆ ಕ್ವಾಲಿಟಿ ಫಸ್ಟ್ ಇಲ್ಲೇ ಇಲ್ಲ. ಹೇಗೆ ಬರೋದು ಸಾಮ್ಯ? ಅದು ದೊಡ್ಡ ತಪ್ಪಾಯ್ತು ಹೇಳಿದ್ದು. ಕಾರ್ಯಾಖ್ಯಾನದ ಅನ್ಯತ್ರ ಅದೃಷ್ಟಾಯವ ಗುಣ ಉಪಾಸ್ಯ. ಯಾವ ಹೇಳಿದ್ರು ಕೊನೆಗೆ ಇದೆ, ಆದರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ನದಿ ಚಿತ್ರ ತೋರಿಸಿ ಅದೇ ನದಿ ಅಂತ ತಿಳ್ಕೊಂಡ್ಬಿಡಬಾರ್ದು. ನಿಜವಾದ ನದಿಗೂ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ನದಿ ಫೋಟೋ ಹಾಕೊಂಡ ತಕ್ಷಣ ನಿಮ್ಮ ಮನೇಲಿ ನೀರಾಗಿಬಿಡುತ್ತಾ? ಆಗೋದಿಲ್ಲ. ಆದರೆ ಅಲ್ಲಿ ಹೋದರೆ ನೀರಿದೆ. ಅದು ಆ ವ್ಯತ್ಯಾಸ ಇದೆ. ಚಿತ್ರ ಇದ್ದಾಗ ಅಷ್ಟೇ ಹೊರತು ನಾವು ಇಲ್ಲಿ ಯಾವುದೇ ಗುಣ ಲೋಕ ತೊಗೊಂಡ್ರು ಕೂಡ ದೇವರಿಗೆ ಕಂಪೇರ್ ಮಾಡಿದರೆ ಏನದು ಜಸ್ಟ್ ಎನ್ ಇಮೇಜ್ ಅಷ್ಟೇ. ಅಲೌಕಿಕ, ಲೌಕಿಕ ಅಂದರೆ ಲೋಕದಲ್ಲಿರೋದು. ಅಲೌಕಿಕ ಅಂದ್ರೇನು? ಡಿಫರೆಂಟ್ ಫ್ರಮ್ ವರ್ಲ್ಡ್ಲಿ ಥಿಂಗ್. ಇದು ಲೋಕ ಸಂಬಂಧಪಟ್ಟ ವಿಚಾರಣೆ ಅಲ್ಲ. ಓಂ ಸಮಾನ ಏವಂಚ ಭೇದಾತ್ ಓಂ ಅಪೂರ್ವತ್ವೇಪಿ ಸಮಾನಾನೇವೋಪಸಂಹಾರ ನತ್ತು ತ್ರಿವಿಕ್ರಮತ್ವಾದೀನಾಂ ಕಾದಾಚಿತ್ಕಾನಾಂ ಪೃಥಕ್ವೇನ ನಿತ್ಯ ವಿಕ್ರಾಂತ್ಯಾದಿಷು ಅಂತರ್ಭಾವಾತ್. ಆ ಎಲ್ಲವನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ತಿಳ್ಕೊಳ್ಳೋದು ಮಾತ್ರ ಎಲ್ಲ ತಿಳ್ಕೊಬೇಕು. ಅದ್ರ ಬಗ್ಗೆ ವಿವಾದ ಇಲ್ಲ. ವಿಶೇಷ ಉಪಾಸನೆ ಮಾಡಬೇಕಾದ್ರೆ ಕೆಲವನ್ನು ಮಾತ್ರ ವಿಶೇಷ ಉಪಾಸನೆ ಮಾಡಕ್ಕೆ ಹೋಗಬಾರದು. ಎಲ್ಲರಿಗೂ ಸಾಧ್ಯ ಇಲ್ಲ. ಯಾವುದು? ತ್ರಿವಿಕ್ರಮತ್ವ ಇತ್ಯಾದಿಗಳು. ತ್ರಿವಿಕ್ರಮ ರೂಪ ಅಲ್ಲ, ತ್ರಿವಿಕ್ರಮತ್ವ. ತ್ರಿವಿಕ್ರಮ ರೂಪ ಉಪಾಸನೆ ಮಾಡೋದು ಅಂತ ಹೇಳಿದ್ರೆ ಏನು? ತ್ರಿವಿಕ್ರಮತ್ವ ಅನ್ನೋ ಗುಣ ಉಪಾಸನೆ ಮಾಡೋದು.
ಆ ಗುಣೋಪಾಸನೆ ಮಾಡೋ ಶಕ್ತಿ ಮಾತ್ರ ಎಲ್ಲರಿಗಿರೋದಿಲ್ಲ. ಆದ್ದರಿಂದ ಎಲಿಜಿಬಲ್ ಆಗಿದ್ದವ್ರು ಮಾತ್ರ ಮಾಡಬೇಕು, ಉಳಿದವ್ರು ಮಾಡಕೂಡದು. ನತು ಮೆಡಿಕಲ್ ಬುಕ್ಸ್ ಯಾರು ಬೇಕಾದ್ರೂ ಓದುವುದು, ಅಂಗಡಿಯಲ್ಲಿ ಸಿಗುತ್ತೆ. ಪ್ರಾಕ್ಟೀಸ್ ಮಾಡಬಾರ್ದು ಅದರಿಂದ. ಯಾವುದು ಓದಿ ಎಷ್ಟು ಬೆಳೆ ತುಂಬ ಸೇಟು ಕೇಳಿದರೆ ಇಲ್ಲ. ಕೋರ್ಸ್ ಆಗಿದೆಯಾ? ಇಲ್ಲ. ಅದಕ್ಕೇನು ಬೇಕು? ಅದೇ ವ್ಯಕ್ತಿ ನಾವು ಅಂಗಡಿಯಲ್ಲಿ ಕೊಂಡ್ಕೊಳ್ಳೋಕ್ಕೆ ಯಾರ ಕೈಲಿ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಕೊಟ್ಬಿಡ್ತಾರೆ. ಆದರೆ ಔಷಧಿ ತೊಗೋಬೇಕಾದ್ರೆ ಯಾವನು ತೊಗೊಳ್ಬೇಕು ಅವನೇ ತೊಗೋಬೇಕು. ಒಳಗೆ ತೊಗೋಬೇಕಾದ್ರೆ ಸಪ್ಲೈ ಮಾಡ್ದೇ ತೊಗೋಬೇಕು ಅಂತೇನಿಲ್ಲ. ಕೆಲವು ಗುಣಗಳ ಬಗ್ಗೆ ಕಾಷನ್ ಹೇಳಿದ್ದಾರೆ, ತಗೊಳ್ಬಾರ್ದು. ಸರ್ವತ್ರ ವ್ಯಾಪ್ತತ್ವ ರೂಪ ಆ ಚಿಂತನೆ ಮಾಡಬೇಕಾದ್ರೆ ಅದಕ್ಕೆ ಇರ್ತಾರೆ. ಪ್ರತೀಕ ಅಪ್ರತೀಕಾಲ ನಂಬರ್ ಅಂತೇವಲ್ಲ, ಎಲ್ಲರೂ ಅಪ್ರತೀಕಾಲಕ್ಕೆ ಬರೋದಿಲ್ಲ. ಉದಾಹರಣೆಗೆ 15 ಎಷ್ಟಾಗುತ್ತೆ ಅಂತ ಕೇಳಿದ, ಟಕ್ ಉತ್ತರ ಕೊಟ್ಟ. ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೆ ಉಳಿದವರಾಗಲ್ಲ. 2 ಸಾವಿರ ಕೂತಿರ್ತಾರೆ, 1 2 3 4 ಅಂತೇಳಿ. ಪ್ರತೀಕದಿಂದನೇ ತಿಳ್ಕೊಳ್ಳೋಕೆ ಸಾಧ್ಯ ಅವರಿಗೆ, ಬೇರೆ ಉಪಾಸನೆ ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲೂ ವ್ಯಾಪ್ತಿಯಲ್ಲೂ ಮತ್ತೆ ಇನ್ನೂ ವಿಶೇಷ ಇದೆ. ಸರ್ವತ್ರ ಪರಮಾತ್ಮನ ಪರಿಪೂರ್ಣ ವ್ಯಾಪ್ತಿ ಅರ್ಥ ಮಾಡ್ಕೋಬೇಕಾದ್ರೆ ರುಜುಗಳಿಗೆ ಮಾತ್ರ ಸಾಧ್ಯ. ತ್ರಿವಿಕ್ರಮ ರೂಪ ತಿಳ್ಕೊಂಡ್ಬಿಡ್ತಾರೆ. ತ್ರಿವಿಕ್ರಮ ರೂಪ ಅಲ್ಲ, ತ್ರಿವಿಕ್ರಮತ್ವ ಗುಣ. ಅದು ತ್ರಿವಿಕ್ರಮತ್ವ ಗುಣ ಆರಾಧನೆ ಮಾಡಬೇಕಾದ್ರೆ ಏನಿರಬೇಕದು? ಬರೀ ತ್ರಿವಿಕ್ರಮ ರೂಪ ತ್ರಿವಿಕ್ರಮ ನಾಮ ಅಂತ ಬಿಟ್ಟರೆ ಆಚರಣೆ ಮಾಡಬಾರ್ದಾಗಿಬಿಡುತ್ತೆ. ತ್ರಿವಿಕ್ರಮ ರೂಪ ಬರುತ್ತಲ್ಲ, ತ್ರಿವಿಕ್ರಮ ಹೇಳಬಾರ್ದು, ಹಾಗಲ್ಲ. ಆ ಜ್ಞಾನ ಇರಬೇಕು, ಅದೆಲ್ಲ ಇರಬೇಕು. ಸ್ಪೆಸಿಫಿಕ್ ಉಪಾಸನೆ ನಮ್ಗೆ ಅರ್ಥ ಆಗುತ್ತೆ. ಈಗ ತಿಳ್ಕೊಳ್ಳೋದು ಬೇರೆ, ಉಪಾಸನೆ ಅಂದ್ರೇನು ಪ್ರಾಕ್ಟೀಸ್ ಮಾಡಬೇಕೀಗ. ಅದಕ್ಕೆ ನಾಟ್ ಅಲೋಡ್. ಎಷ್ಟು ಪುಸ್ತಕ ಹೋದ್ರೂ ನಾಟ್ ಅಲೋಡು. ಗೊತ್ತಾಯ್ತಾ? ಎಲಿಜಿಬಿಲಿಟಿ ಇದ್ದವನಿಗೆ ಮಾತ್ರ ಡಾಕ್ಟರ್ ಇರ್ತಾನೆ. ಡಾಕ್ಟರ್ ಅಂತ ತಕ್ಷಣ ನೋಡು ಬಿಟ್ಬಿಡ್ತಾನೆ, ಬಿಡೋರು ಬಿಡೋದಿಲ್ಲ. ಯಾಕೆ ಅವ್ರಿಗೆ ಆ ರೈಟ್ ಇಲ್ಲ ಅವರಿಗೆ. ಅವೇದ ಸಂಬಂಧ ಇದೆ, ನಮಗೆ ಅನುಸಂಧಾನಕ್ಕೆ ಆ ಶಕ್ತಿ ಇಲ್ಲ. ಅರ್ಥ ಆಯ್ತಾ? ಇವತ್ತು ಸಿಂಹಕ್ಕೂ ಇದು ಹಾಲಿಗೂ ಇದಕ್ಕೂ ಅವೇದ ಸಂಬಂಧ ಇದೆ. ಸಿಂಹಕ್ಕೂ ಅದ್ರ ಗುಣಕ್ಕೂ ಅಸವೇದ ಸಂಬಂಧ ಇದೆ. ಆದರೆ ಆಡ್ಸೋನಿಗೆ ಗೊತ್ತು, ಸಿಂಹ ಕಂಟ್ರೋಲ್ ಮಾಡೋನಿಗೆ. ಉಳಿದವ್ರಿಗೆ ಗೊತ್ತಿಲ್ಲ, ಅದೇನು ಮಾಡುತ್ತೆ? ಹೊಡೆದಾಕಿ. ಆದಷ್ಟು ಉಪಾಸನೆ ಎಂಬ ಪದ ಇದ್ದಾಗ ದೊಡ್ಡ ಸಾಮರ್ಥ್ಯ ಇರಬೇಕು ಅವರಿಗೆ. ಮೇಲಕ್ಕೆ ಜೋತ್ ಬಿದ್ದೆ ನಾವು ರಿಪೇರ್ ಮಾಡ್ಕೊಂಡು ಹೊಡೆದಾಕ್ಬಿಡುತ್ತೆ ಅಷ್ಟೇ. ಅವ್ರಿಗೆ ಗೊತ್ತು ಹೇಗೆ ಬಿದ್ದು, ಎಲ್ಲಿ ಬಂದು ಸ್ಟಡಿ ಮಾಡ್ತಾನೆ, ಕರೆಕ್ಟಾಗಿ ತರ್ತಾನೆ. ಅದಕ್ಕೆ ತಜ್ಞರು ಅಂತ. ತಜ್ಞ ಅಂದರೆ ತತ್ಜ್ಞ, ಆ ವಿಷಯ ತಿಳಿದವರು ಅಂತ. ಸಂಬಂಧಪಟ್ಟ ವಿಷಯ ತಿಳಿದವರು ಇರ್ತಾರಲ್ಲ, ಅವರಾಗಬೇಕು. ತ್ರಿವಿಕ್ರಮ ಉಪಾಸನೆ ಅಂದರೆ ನಮ್ಗೆ ಏನೋ ಸಮಸ್ಯೆಗಳು ಬರುತ್ತೆ, ಪರಿಹಾರ ಮಾಡೋಕ್ಕೆ ಬರೋದಿಲ್ಲ. ಆಗದು ಅಸದುಪಾಸನೆ ಆಗಿಬಿಡುತ್ತೆ. ಏನೋ ಮಾಡ್ಲಿಕ್ಕೆ ಏನಾಯ್ತದೆ ಈಗ? ಉದಾಹರಣೆಗೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ನೀನು ತಗೊಂಬ ಅಂತ ಹೇಳ್ತಾರೆ. ಅದೇನೋ ಪದಾರ್ಥ ತರಬೇಕು, ಇನ್ನು ತಗೊಂಬಾರ್ದು. ಇನ್ನೊಂದು ಎಲೆಕ್ಟ್ರಿಷಿಯನ್ ಹಾಗಲ್ಲ, ನೀನು ಮಾಡೋಲ್ಲ, ಅವನ್ನೇ ಕರಿ ಅಂತ ಕರೀತಾರೆ. ಯಾಕೆ ಅವನೇ ಮಾಡಬೇಕಾದ ಕೆಲಸ, ಇವ್ರು ಎಲ್ಲರೂ ಮಾಡಬೇಕಾದ ಕೆಲಸ. ಆ ಅರ್ಥದಲ್ಲಿ ಕೆಲವು ಗುಣಗಳು ಉಪಾಸನೆ ಮಾಡಬೇಕಾದ್ರೆ ಅರ್ಹತೆ ಜಾಸ್ತಿ ಇರಬೇಕಾದ್ರಿಂದ ಅಪಾಯ ಜಾಸ್ತಿ. ಪುರಾಣ ಓದ್ಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳೋದಿಲ್ಲ, ಆ ತರಹ ಓದ್ಬೇಕು. ಎಲ್ಲಿದೆ ಮುಂದೆ ಹೇಳ್ತಾರಂದ್ರೆ, ಇಲ್ಲಿ ಬಂದಿಲ್ಲ. ಎಲ್ಲಿದೆ? ಅದರ ವಿಕ್ರಮತ್ವಾದೇನ ಕಾದಾತಿತ್ಕಾರ ಪೃಥಕ್ವೇನ ನಿತ್ಯ ವಿಕ್ರಾಂತ್ಯಾದಿಷು ಅಂತರ್ಭಾವ. ನಿತ್ಯ ವಿಕ್ರಾಂತಿ ಬದಲಾದ ಗುಣಗಳಲ್ಲಿ ಸೇರಿದೆ. ಇವೆಲ್ಲ ಆಗುಂಪಿದ್ದಿದೆ. ಅದಕ್ಕೆ ಹೇಳಿದ್ದು ಬ್ರಹ್ಮನಾಥು ಅಖಿಲೈರ್ ಗುಣೈ. ಅಂದರೆ ಬ್ರಹ್ಮದೇವರು ರುಜುಗಳೆಲ್ಲ ಕೂಡ ಅಖಿಲಗಳು ಉಪಾಸನೆ ಮಾಡೋಕ್ಕೆ ಬರುತ್ತೆ. ಇದು ಬರೋದಿಲ್ಲ. ಫಿಸಿಷಿಯನ್ ಅಂತಿರ್ತಾರೆ. ಫಿಸಿಷಿಯನ್ ಏನು ಮಾಡ್ತಾನೆ? ಎಲ್ಲದ್ರ ಬಗ್ಗೆನೂ ಹೇಳ್ತಾರೆ. ಹುಡು ಸ್ಪೆಷಲಿಸ್ಟ್ ಆಗಲ್ಲ, ಅದೊಂದೇ. ಅದಕ್ಕೆ ಫಸ್ಟ್ ಯಾವಾಗಲೂ ಕೂಡ ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಯಾರು ಎಕ್ಸ್ಪರ್ಟ್ ಹತ್ರ ಹೋಗಬಾರ್ದು, ಅವ್ರು ಸ್ಪೆಷಲಿಸ್ಟ್ ಹೋಗಬಾರ್ದು. ಇವ್ರ ಹತ್ರ ಫಸ್ಟ್ ಹೋಗ್ಬೇಕು. ಯಾರ ಹತ್ರ ಹೋಗ್ಬೇಕಂತ ಅವ್ರು ಹೇಳ್ತಾರೆ. ಗೊತ್ತಾಯ್ತಾ? ನಾವೇ ತೀರ್ಮಾನ ಮಾಡಬಾರ್ದು, ಅದು ಫಜೀತಿ ಆಗತ್ತದು. ಇದು ಫಿಸಿಷಿಯನ್ ಪೋಸ್ಟ್ಗೆ ಅರ್ಥನೇ ಇಲ್ಲ. ಅದಕ್ಕೆ ಪೋಸ್ಟ್ ಕಾಂಪಿಟೆಂಟ್ ಅವರು. ಅದರಲ್ಲಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ಬೇಕಾದ್ರೆ ಒಳ್ಳೆ ಫಿಸಿಷಿಯನ್ ಸಿಗಬೇಕು. ಯಾಕೆಂದರೆ ವ್ಯಾಪ್ತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಪಾರ್ಥ ಕಾರಣ ಆಗುತ್ತೆ. ಗೊತ್ತಾಯ್ತಾ? ಈ ವಿದ್ಯಾವಿನಯ ಸಂಪನ್ನೇ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಏನಾಗುತ್ತೆ, ಈಗ ಹೊರಗೆ ಏನು ಅರ್ಥ ಮಾಡ್ಕೊ ಎಲ್ಲರೂ ಈಕ್ವಲ್ ಅಂತ ಹೇಳೋ ಪಂಜಿತರೆ ಎಷ್ಟು ಅಪಾಯ ಆಗೋದಿಲ್ಲ. ಈಗ ಗೋದಾನ ನಾಯಿ ದಾನ ಮಾಡಿ ಕೂತ್ಕೊಂಡ್ಬಿಟ್ಟ. ಈಗ ಎಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆಗಲೇ ನಡೀತಾ ಇದೆ, ಆ್ಯಕ್ಚುಲಿ ನಡೀತಾ ಇದೆ. ಅಲ್ಲ ಮಾಡೋಕ್ಕೆ ಬರೋದಿಲ್ಲ, ಅನುಸಂಧಾನ ಅವನಿಗೆ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ. ಅದು ಆ ವಿಷಯ ಬೇಡ. ಈಗ ಓದ್ತಿದ್ದ ಬೇಡ, ಆ ವಿಷಯನೇ ಬೇರೆ. ಆದರೆ ಅದು ಇಲ್ಲಿ ಡಿಸ್ಕಸ್ ಮಾಡೋ ವಿಚಾರಗಳೇ ಅಲ್ಲ. ಅದು ಆ ದೃಷ್ಟಿಯಲ್ಲಿ ನಾವು ಅಪಾರ್ಥ ಮಾಡ್ಕೊಳ್ಳೋಕೆ ತ್ರಿವಿಕ್ರಮತ್ವ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಉಪಾಸನೆ ಮಾಡೋಕ್ಕಾದ್ರೆ ಮಾತ್ರ ಜಗಡಿಗೆ ಸಾಧ್ಯ. ಅದು ಇದೆ ಅಂತ ತಿಳ್ಕೊಬೇಕು. ಹೇಗೆ ಅಂತ ಅವ್ರಿಗೆ ಗೊತ್ತು. ಇವತ್ತು ಊಟ ಮಾಡಕ್ಕೆ ಬಂದವರು ಅಡುಗೆ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಇಲ್ಲ ಅಡುಗೆವ್ರು ಬಂದಿಲ್ಲ ಅಂತ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ತದಲ್ಲ. ಯಾರೋ ಬಂದು ನಾನು ಮಾಡ್ತೀನಿ ಇನ್ನೂ ಹೋಪ್ಲೆಸ್ ಮಾಡಿರ್ತಾರೆ. ಅದು ಯಾವಾಗಲೂ ಅಡುಗೆಯವರೇನೆ.
ಅಡುಗೆ ಅಂದರೆ ಊಟ ಮಾಡೋರಿಗೆ ರುಚಿ ಗಿಚ್ಚಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬರುತ್ತಾ, ತಪ್ಪಲ್ಲ. ಆದರೆ ಅಡುಗೆ ಮಾಡಕ್ಕೆ ಬರಬೇಕು ಅಂತಿಲ್ಲ. ಅದಕ್ಕೆ ಅವರೇ ಕೈ ಹಾಕಬೇಕು, ಬೇರೆಯವ್ರ ಕೈ ಹಾಕಬಾರದು, ಕೆಡಿಸ್ಬಿಡ್ತಾರೆ. ಇದು ಉಪಾಸನೆ ಬಗ್ಗೆ ಕೊಟ್ಟ ಎಚ್ಚರಿಕೆ. ಅದು ಅಲ್ಲಿಗೆ ನಾಳೆ ಮತ್ತೆ ಮುಂದೆ ಆಗೋದು ನಾಡಿ. ಓಂ